ಹೀಗೆ ಭಾಗವಹಿಸ್ತಾ ಇರುವಂತಹ ಕಾರ್ಯಕರ್ತರನ್ನು ಉದ್ದೇಶಿಸಿ ಮೋದಿ ಮಾತನಾಡೋರಿದ್ದಾರೆ. ಪ್ರಧಾನಿ ಮೋದಿ ಈಗಾಗಲೇ ಗಂಗಾವತಿ ನಗರಕ್ಕೆ ಆಗಮಿಸಿದ್ದಾರೆ. ಇನ್ನು ಹುಬ್ಬಳ್ಳಿಗೆ ಆಗಮಿಸಿದ್ರು. ಹುಬ್ಬಳ್ಳಿಯ ನಂತರದಲ್ಲಿ ಗಂಗಾವತಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಿದ್ದಾರೆ. ತದನಂತರದಲ್ಲಿ ಗಂಗಾವತಿ ನಗರದಲ್ಲಿ ಅವರನ್ನು ಸ್ವಾಗತಿಸೋದಕ್ಕೆ ಈಗಾಗಲೇ ಅಲ್ಲಿ ಸಜ್ಜಾಗಿ ಕೂಡ ನಿಂತಿದ್ದಾರೆ. ಇನ್ನು ವೇದಿಕೆಯ ಮೇಲೆ ಜನರನ್ನ ಉದ್ದೇಶಿಸಿ ಯಡಿಯೂರಪ್ಪ ಅವರು ಮಾತಾಡ್ತಾ ಇದ್ದಾರೆ. ಜೊತೆಗೆ ಗಂಗಾವತಿ ನಗರಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿರುವಂತ ಮೋದಿ ಅವರನ್ನ ಸ್ವಾಗತಿಸೋದಕ್ಕೆ ನಾಯಕರುಗಳು ಕೂಡ ಕಾಯ್ತಾ ಇದ್ದಾರೆ. ಬಿಜೆಪಿಯ ನಾಯಕರುಗಳು ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ಬರ್ತಾರೆ. ಬಂದು ವೇದಿಕೆಯ ಮೇಲೆ 3 ಜಿಲ್ಲೆಯ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆಯನ್ನು ಕೂಡ ಮಾಡ್ತಾರೆ. ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀವಿ. ನಾಯಕರು ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಯಾರು ಕಾಂಗ್ರೆಸ್ ಜೆಡಿಎಸ್ ವ್ಯಾಮೋಹದಲ್ಲಿದ್ದಾರೆ ಅವರಿಂದ ಒಂದು 25-30 ಓಟನ್ನ ಕೊಡಿಸುವಂತ ಪ್ರಯತ್ನ ಮಾಡಿ ಅದರಲ್ಲಿ ನೀವು ಯಶಸ್ವಿ ಆದರೆ ಆಗ ಈ 3 ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಮ್ಮ 3 ಜನ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇಂಥ ಒಂದು ವಿಶೇಷವಾದ ಸಂದರ್ಭವನ್ನು ತಾವು ಕಳ್ಕೊಳ್ಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಬಹಳ ಮುಖ್ಯವಾಗಿ ಯಾವ ದೇಶದಲ್ಲಿ ಈ ಉಗ್ರಗಾಮಿಗಳ ತಾಂಡವ ನೃತ್ಯ ಜಮ್ಮು ಕಾಶ್ಮೀರ ನಡೀತಾ ಇದೆ ಅದಕ್ಕೇನು ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ನಾವು ಕೊಟ್ಟಿದ್ದೇವೆ ಅದನ್ನು ವಾಪಸ್ ಪಡೆಯುವಂಥ ಒಂದು ಐತಿಹಾಸಿಕ ತೀರ್ಮಾನವನ್ನು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡುವಂಥದ್ದು, ಈ ಚುನಾವಣೆ ಮುಗಿದ ಮೇಲೆ ಸುಮಾರು 22 ಲೋಕಸಭಾ ಕ್ಷೇತ್ರ ಕರ್ನಾಟಕದಲ್ಲಿ ಗೆದ್ದ ಮೇಲೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ, ಉಳಿಯೋದಿಲ್ಲ. ಭಾರತೀಯ ಜನತಾ ಪಾರ್ಟಿ 104 ಸೀಟ್ ಗೆದ್ದು ನಾವು ವಿರೋಧ ಪಕ್ಷದಲ್ಲಿ 37 ಸೀಟ್ ಗೆದ್ದಿರುವಂತ ಕುಮಾರಸ್ವಾಮಿ ಆಡಳಿತ ಪಕ್ಷದಲ್ಲಿ. ಇದಕ್ಕೆ ಕಾರಣ ಏನು? ಕಾಂಗ್ರೆಸ್ಸಿನ ಮುಖಂಡರು ಯೋಚನೆ ಮಾಡಿದ್ರು ಎಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿಬಿಡ್ತಾನೋ ಅನ್ನೋ ಭಯದಿಂದ ಅವರಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಇವತ್ತು ಯಾವ ರೀತಿ ಪರಸ್ಪರ ಕಚ್ಚಾಡ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ. ಮಂಡ್ಯದಲ್ಲಿ ಸುಮಲತಾ ಗೆಲುವನ್ನ ಸಹಿಸಕ್ಕಾಗದೇನೆ ಕುಮಾರಸ್ವಾಮಿ ಇವತ್ತು ಪತ್ರಕರ್ತ ಸ್ನೇಹಿತರ ಮೇಲೂ ಮುಗುಲು ಬಿದ್ದು ಅವರೇನಾದರೂ ಇದೇ ರೀತಿ ಅವರ ಪರವಾಗಿ ಬರೆದರೆ
ನಿಮ್ಮ ಮೇಲೆ ಹಲ್ಲೆ ಆದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳೋದ್ರ ಮೂಲಕ ಮಾಧ್ಯಮದ ಸ್ನೇಹಿತರಿಗೂ ಸಹ ಧಮಕಿ ಆಗುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದನ್ನು ಸಹಿಸಕ್ಕಾಗೋದಿಲ್ಲ. ಅದಕ್ಕಾಗಿ ನಾನು ಕುಮಾರಸ್ವಾಮಿಗೆ ಒತ್ತಾಯ ಮಾಡ್ತೇನೆ, ತಕ್ಷಣ ಮಾಧ್ಯಮದ ಸ್ನೇಹಿತರ ಕ್ಷಮಾಪಣೆಯನ್ನು ನೀನು ಕೇಳಬೇಕು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಬೇಜವಾಬ್ದಾರಿ ನಡವಳಿಕೆಯನ್ನು ಮಾಡ್ತಾ ಇರುವಂತದನ್ನು ಯಾರು ಸಹಿಸೋದಿಲ್ಲ. ನಾನು ಕೇಳ್ತೇನೆ ಕುಮಾರಸ್ವಾಮಿಗೆ, ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ 49,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ರೈತರ ಸಾಲ 2 ಪಟ್ಟು ಜಾಸ್ತಿ ಆಗ್ತಾ ಇದೆ, ಬಡ್ಡಿ ಬೆಳೀತಾ ಇದೆ. ಅವರು ಜಾತಕ ಪಕ್ಷಿಗಳಂತೆ ಸಾಲ ಮನ್ನಾ ಆಗ್ಬೋದು ಕಾದು ಕುಂತಿದ್ದಾರೆ. ಈ ರೀತಿ ಈ ದೇಶದ ಈ ರಾಜ್ಯದ ರೈತ ಸಮೂಹಕ್ಕೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇರುವಂತ ಈ ಅಪ್ಪ ಮಕ್ಕಳಿಗೆ ತಕ್ಕ ಪಾಠವನ್ನು ಕಲಿಸುವಂತ ಒಂದು ಸುವರ್ಣ ಅವಕಾಶ ಇವತ್ತಿಗೆ ನಿಮಗೆ ಸಿಕ್ಕಿದೆ ಬಂಧುಗಳೇ. ನಾನು ನಿಮ್ಮನ್ನು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಹಣದ ಕೊರತೆ ಕಾಣಲಿಲ್ಲ. ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ನಾವು. ಮಹಿಳೆಯರಿಗೆ ನಮ್ಮ ಕಾಲದಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳು, ಸುವರ್ಣ ಭೂಮಿ ಯೋಜನೆ ನಿಂತೋಯ್ತು, ಸುವರ್ಣ ಗ್ರಾಮ ಯೋಜನೆ ನಿಂತೋಯ್ತು. ಯಾವ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ವರ್ಷ ಸುಮಾರು 3 ಲಕ್ಷ ಹೆಣ್ಣು ಮಕ್ಕಳಿಗೆ, ಅವಳಿಗೆ 18 ವರ್ಷ ಆದಾಗ 1.5 ಲಕ್ಷ ರೂಪಾಯಿ ಸಿಕ್ಕಿ ಅವಳು ವಿದ್ಯಾವಂತರಾಗಿ ಮಾಡುವಂತ ಒಂದು ಯೋಜನೆ ನಾವು ಜಾರಿಗೆ ತಂದಿದ್ವೋ ಅದನ್ನು ನಿಲ್ಲಿಸ್ಬಿಟ್ರು ಈ ಕುಮಾರಸ್ವಾಮಿ ಅವರು. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಂತ ನಮ್ಮೆಲ್ಲ ಕಾರ್ಯಕ್ರಮಗಳು ರದ್ದಾಗಿದ್ದಾವೆ, ನಿಂತೋಗಿದ್ದಾವೆ, ಜನ ಆಕ್ರೋಶಗೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಮೈ ಮರಿಬೇಡಿ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಚುನಾವಣೆಯ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು. ನಮ್ಮ ವಿರೋಧಿಗಳು ಹಣದ ಬಲದಿಂದ, ಕೆಂಡದ ಬಲದಿಂದ, ತೋಳು ಬಲದಿಂದ, ಅಧಿಕಾರ ಬಲದಿಂದ ಜಾತಿಯ ವಿಷಬೀಜ ಬಿತ್ತಿ ನಾವು ಚುನಾವಣೆಯಲ್ಲಿ ಗೆಲ್ಲಬಹುದು ಅನ್ನೋ ಭ್ರಮೆಯಲ್ಲಿರುವಂಥ ಈ ಸಂದರ್ಭದಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂಥ ದೊಡ್ಡ ಜವಾಬ್ದಾರಿ ಇಲ್ಲಿರುವಂಥ 3 ಜಿಲ್ಲೆಯ ನಮ್ಮ ಕಾರ್ಯಕರ್ತರ ಮೇಲಿದೆ. ನೀವು ಯಾವ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 5 ವರ್ಷದಿಂದ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದರೂ ಸಹ ತತ್ಕ್ಷಣ ತಮ್ಮ ಕಚೇರಿಗೆ ಹೋಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಕುಂತು ಕೆಲಸ ಮಾಡ್ತಾ ಇರುವಂತ ಪ್ರಧಾನಿ ನಮ್ಮ ಮುಂದೆ ಉದಾಹರಣೆಯಾಗಿ ನಿಂತಿದ್ದಾರೆ. ಒಬ್ಬ ದೇಶದ ಪ್ರಧಾನಿ ವರ್ಷ ಪೂರ್ತಿ 5 ವರ್ಷದಿಂದ ನಿರಂತರವಾಗಿ ಒಂದು ದಿನ ರಜಾ ತಗೊಳ್ಳದೇನೆ ಕೆಲಸ ಮಾಡ್ತಾರೆ ಅನ್ನೋದಾದರೆ, ನಾವು ಇನ್ನು ಕೇವಲ ಚುನಾವಣೆ ಮುಗಿಯುವವರೆಗಾಗಿ ನೀವು ನಿಮ್ಮ ಸಮಯವನ್ನು ಕೊಟ್ಟರೆ, ನೀವು ನಿಮ್ಮ ಮನೆ ಮನೆಗೆ ಹೋಗಿ ಯಾರು ನಮಗೆ ವೋಟ್ ಕೊಟ್ಟಿಲ್ಲ ಅಂತ ಕಾರ್ಯಕರ್ತರನ್ನ ಭೇಟಿ ಮಾಡಿ, ಅಂತ ಮುಖಂಡರನ್ನ ಬಿಜೆಪಿಗೆ ತರುವಂತ ಪ್ರಯತ್ನ ಮಾಡಿ, ಒಂದೊಂದು ಬೂತ್ನಲ್ಲಿ ಕನಿಷ್ಠ ಒಂದು 40-50 ವೋಟ್ ಹೆಚ್ಚುವರಿಯಾಗಿ ವೋಟ್ ಕೊಡಿಸುವಂತ ಪ್ರಯತ್ನ ಮಾಡಿದ್ರೆ ನಮ್ಮ 3 ಜನ ಸಂಸತ್ ಸದಸ್ಯರು ಆಯ್ಕೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಾಗಿ ಈ ಉರುಬಿಸಿಲಿನಲ್ಲಿ 3 ಜಿಲ್ಲೆಯಿಂದ ದೂರದಿಂದ ಬಂದಿದ್ದೀರಾ. ಇಲ್ಲಿ ಎಷ್ಟು ಜನ ಒಳಗಡೆ ಇದ್ದೀರಾ, ಹೊರಗಡೆ ಅಷ್ಟೇ ಜನ ಇದ್ದಾರೆ, ಅವರಿಗೆ ವ್ಯವಸ್ಥೆ ಇಲ್ಲ. ಆದರೆ ನಾನು ನಿಮ್ಮಲ್ಲಿ ವ್ಯವಸ್ಥೆ ಮಾಡೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು. ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಈ ಸರ್ಕಾರ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಯಾವ ಕಾರಣಕ್ಕೂ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಮಗೆಲ್ರಿಗೂ ಗೊತ್ತಿರುವಂತ ಸಂಗತಿ. ಅಲ್ಲಿ ಮೋದಿಯವರ ಸರ್ಕಾರ, ಇಲ್ಲಿ ಬಿಜೆಪಿಯ ಸರ್ಕಾರ ಆದರೆ ಯಾವ ರೀತಿ ಕರ್ನಾಟಕ ಒಂದು ಮಾದರಿ ರಾಜ್ಯ ಆಗುತ್ತೆ ಅನ್ನೋದನ್ನ ತಾವು ಯೋಚನೆಯನ್ನು ಮಾಡಿ. ನಿಮ್ಮೆಲ್ಲರ ಕನಸಿತ್ತು ನಮ್ಮ ನೀರಾವರಿ ಯೋಜನೆಗಳು ಜಾಸ್ತಿ ಆಗಬೇಕು, ನದಿ ಜೋಡಣೆ ಆಗಬೇಕು ಅಂತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲ ನದಿಗಳ ಜೋಡಣೆ ಮಾಡುವಂತ ಜವಾಬ್ದಾರಿ ನಾನು ತಗೊಂತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟು ಲಕ್ಷ ಕೋಟಿ ಆದರೂ ಖರ್ಚು ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳು ಕೈಗಾರಿಕೆ ಮಾಡೋಕ್ಕೆ ಮುಂದೆ ಬಂದರೆ 50 ಲಕ್ಷದವರೆಗೆ ಯಾವುದೇ ರೀತಿಯ ಶ್ಯೂರಿಟಿ ಕೊಡಬೇಕಾಗಿಲ್ಲ, ನಿಮಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೀಗೆ 10 ಹಲವು ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿರಬೇಕಾದ್ರೆ ಅವರು ಯಾವ ಘೋಷಣೆಯನ್ನು ಮಾಡಿದ್ದಾರೆ ಅದನ್ನು ಚಾಚೂ ತಪ್ಪದೆ ಜಾರಿಗೆ ತರ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇಲ್ಲಿರುವಂಥ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರಿಗೆ ಇದೆ ಅಂತ ನಾನಾದರೂ ಭಾವಿಸಿದ್ದೇನೆ. ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಈ ಚುನಾವಣೆ ನಡೀತಾ ಇದೆ.
ಈ ಚುನಾವಣೆ ಮಹತ್ವವನ್ನು ತಾವು ಅರ್ಥ ಮಾಡಿಕೊಂಡೇ ಇಲ್ಲಿಗೆ ಬಂದಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. 18 ವರ್ಷದ ಪ್ರಾಯದ ಯುವಕರು ಅವರು ಯಾವುದೇ ಸಮಾಜಕ್ಕೆ ಸೇರಿರಲಿ ಅವರೆಲ್ಲರೂ ಸಹ ಬಿಜೆಪಿಗೆ ಬೆಂಬಲ ಕೊಡೋಕ್ಕೆ ಸಿದ್ಧ ಇದ್ದಾರೆ. ನೋಡಿ ಯಾವ ರೀತಿ ಇದೆ. 10 ವರ್ಷದ ಹಿಂದೆ ನಮ್ಮ ದೇಶದ ಸ್ಥಿತಿ ಆಗಿತ್ತು. 5 ವರ್ಷದಲ್ಲಿ ಯಾವ ರೀತಿ ಒಂದು ಪರಿವರ್ತನೆ ತರುವಂಥ ಕೆಲಸವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಒಬ್ಬ ಪರಿಶಿಷ್ಟ ಜನಾಂಗದ ವ್ಯಕ್ತಿಯನ್ನು ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡಿರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಹಿಂದುಳಿದ ವರ್ಗದ ನಾಯಕರ ಬಗ್ಗೆ ಮಾತನಾಡ್ತಾರೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯಂತ ಒಂದು ಸಣ್ಣ ಸಮಾಜದಿಂದ ಬಂದಂಥ ಹಿಂದುಳಿದ ವರ್ಗದ ಬಂದಂಥವರು ಈ ದೇಶದ ಪ್ರಧಾನಿ ಅನ್ನೋ ಮಾತನ್ನು ನೀವು ಕುಂತಲ್ಲಿ ನಿಂತಲ್ಲಿ ಜನರಿಗೆ ತಿಳಿಸಬೇಕಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಅಬ್ದುಲ್ ಕಲಾಂ ಜಿ ಅವರನ್ನ ಈ ದೇಶದ ರಾಷ್ಟ್ರಪತಿಗಳನ್ನಾಗಿ ಮಾಡೋದು ಸಹ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ನಮಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಭೇದ ಭಾವನೆ ಇಲ್ಲ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಳ್ಬೇಕು ಅಂತ ಹೇಳುವಂಥ ನಮ್ಮನ್ನ ಜಾತೀಯವಾದಿಗಳು ಅಂತೇಳಿ ಹೆಸರಿಟ್ಟು ಜಾತಿ ವಿಶ್ವೀಜ ಪ್ರಯತ್ನ ಮಾಡ್ತಿರುವಂಥ ಈ ಕಾಂಗ್ರೆಸ್ JDSಗೆ ಪಾಠ ಕಲಿಸಬೇಕಾಗಿದೆ. ಈ ಕುಮಾರಸ್ವಾಮಿ ಆಡಳಿತ ವೈಖರಿಯಿಂದ ಕರ್ನಾಟಕದ ಅಭಿವೃದ್ಧಿ 5 ವರ್ಷ ಹಿಂದೆ ಹೋಗಿದೆ ಅನ್ನೋದನ್ನು ತಾವು ಗಮನಿಸಬೇಕು. ಸಾಲ ಮನ್ನಾ ನೆಪದಲ್ಲಿ ನೀರಾವರಿ ಯೋಜನೆಗಳಾಗಲಿಲ್ಲ, ಬೇರೆ ಅಭಿವೃದ್ಧಿ ಕಾರ್ಯಗಳಾಗಲಿಲ್ಲ, ಎಲ್ಲ ಕಾರ್ಯಗಳು ಸ್ಥಗಿತ ಆಗಿರುವಂಥ ಈ ಸಂದರ್ಭದಲ್ಲಿ ತಾವೆಲ್ಲ ಒಟ್ಟಾಗಿ ಒಂದಾಗಿ ಬೆಂಬಲವನ್ನು ಸೂಚಿಸಿ ನಮ್ಮ 3 ಜನ ಅಭ್ಯರ್ಥಿಗಳನ್ನು ದೊಡ್ಡ ಅಂತರದಲ್ಲಿ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ನಮ್ಮೆಲ್ಲರಿಗೂ ವಂದನೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಲೋ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾ ಕಿ. ದಯಮಾಡಿ ಇನ್ನು 2-3 ನಿಮಿಷದಲ್ಲಿ ಒಳಗಡೆ ಬರ್ತಾ ಇದ್ದಾರೆ. ಶಾಂತ ರೀತಿಯಲ್ಲಿ ಅವ್ರ ಮಾತನ್ನ ಕೇಳಕ್ಕೆ ತಾವು ಕಾತುರತೆಯಿಂದ ದೂರದಿಂದ ಬಂದಿದ್ದೀರಾ. ಅವರ ಮಾತನ್ನು ಆಲಿಸಬೇಕು ಶಾಂತ ರೀತಿಯಲ್ಲಿ ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೊಮ್ಮೆ ಬಹಳ ದೂರದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದಿರುವಂಥ ಈ 3 ಜಿಲ್ಲೆಯ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಗಳಿಗೆ ಸ್ವಾಗತ ಮಾಡಿ, ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಮಾಡಿ, ಈಗ ಪ್ರಧಾನಿಯವರು ಬರ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲ ಶಾಂತ ರೀತಿಯಲ್ಲಿ ಸಹಕರಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ನಮ್ಮ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ಯಡಿಯೂರಪ್ಪನವರೇ, 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೇವೆ, ಚುನಾವಣೆ ಮುಗಿಯೋರಿಗೆ ಮನೆ ಸೇರೋಲ್ಲ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಈ ಮೂಲೆಯಲ್ಲಿ ಆ ಶಾಮಿಯಾನ ಪಕ್ಕದಲ್ಲಿ ಜಾಗ ಖಾಲಿ ಇದೆ.